ನಮಸ್ಕಾರ. ಆಂಜನೇಯನಿಗೆ ಶ್ವಾನ ಪ್ರದಕ್ಷಿಣೆ, ನಾಯಿ ದರ್ಶನ ಪಡೆದ ಜನ. ಹೌದು, ನೀವು ನೋಡ್ತಿರುವ ಈ ದೃಶ್ಯ ಕೇವಲ ನಂಬಿಕೆಯ ವಿಷಯವೇ ಅಥವಾ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಗಂಭೀರ ಎಚ್ಚರಿಕೆಯೇ? ಆಂಜನೇಯನ ಮೂರ್ತಿಯ ಮುಂದೆ ಜೀವಾಪಾಯಕಾರ ಸ್ಥಿತಿಯಲ್ಲಿ ಒಂದು ನಾಯಿ ನರಳುತ್ತಿರುವ ದೃಶ್ಯ. ಆದರೆ ಚಿಕಿತ್ಸೆ ನೀಡುವ ಬದಲು ನಾಯಿಯನ್ನು ದರ್ಶನ ಮಾಡುವ ದೃಶ್ಯಗಳು ಇಲ್ಲಿ ಕಂಡುಬರುತ್ತಿವೆ. ಪಶು ವೈದ್ಯರ ಪ್ರಕಾರ ಈ ರೀತಿಯ ಲಕ್ಷಣಗಳು ಕೆನೈನ್ ಡಿಸ್ಟೆಂಪರ್ ಎಂಬ ಭಯಾನಕ ವೈರಲ್ ರೋಗದ ಸೂಚನೆಗಳಾಗಿರಬಹುದು. ಈ ರೋಗವು ನಾಯಿಗಳಲ್ಲಿ ವೇಗವಾಗಿ ಹರಡುತ್ತದೆ. ಖಚಿತ ಚಿಕಿತ್ಸೆ ಇಲ್ಲ. ನಿರ್ಲಕ್ಷ್ಯ ಇಡೀ ಪ್ರದೇಶದ ನಾಯಿಗಳಿಗೆ ಅಪಾಯ ತರಬಹುದು. ನಂಬಿಕೆ ಮಹತ್ವದ್ದು, ಆದರೆ ನಿರ್ಲಕ್ಷ್ಯ ಅಪಾಯಕಾರಿ. ಇನ್ನೊಂದೆಡೆಯಲ್ಲಿ ಕಸ ಹಾಕುವ ಡಸ್ಟ್ಬಿನ್ ಡಬ್ಬಿಗೆ ಜನರು ಪೂಜೆ ಸಲ್ಲಿಸಿ ನಮಸ್ಕರಿಸುತ್ತಿರುವ ದೃಶ್ಯಗಳು ಕೂಡ ವೈರಲ್ ಆಗ್ತಿರುವಂತದ್ದು. ಇದೆಲ್ಲ ನೋಡ್ತಿದ್ರೆ ಜನ ಮರಳೋ ಜಾತ್ರೆ ಮರಳೋ ಎನ್ನುವ ಗಾದೆ ನೆನಪಾಗದೇ ಇರದು. ಹಾಗಾದ್ರೆ ಶ್ರೀಮದ್ ಭಗವದ್ಗೀತೆಯ ಸಾರಾಂಶ ಭಕ್ತಿಯ ಕುರಿತು ಏನ್ ಹೇಳುತ್ತೆ? ಬನ್ನಿ ನೋಡೋಣ. ಯಹ ಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಯಾವ ಮಾನವನು ಶಾಸ್ತ್ರಗಳ ವಿಧಿ ನಿಯಮಗಳನ್ನು ತ್ಯಜಿಸಿ ತನ್ನ ಮನಸ್ಸಿಗೆ ಬಂದಂತೆ ಜೀವನ ನಡೆಸ್ತಾನೋ ಅಂತಹವನು ಸಿದ್ಧಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅವನಿಗೆ ನಿಜವಾದ ಸುಖ ದೊರೆಯುವುದಿಲ್ಲ. ಇನ್ನು ಪರಮಗತಿಯಾದ ಮೋಕ್ಷವೂ ಅವನಿಗೆ ಸಿಗದು. ಶಾಸ್ತ್ರಗಳು ನಮ್ಮ ಜೀವನದ ದೀಪಸ್ತಂಭಗಳಂತೆ. ಅವು ಸರಿ ತಪ್ಪಿನ ದಾರಿಯನ್ನು ತೋರಿಸುವ ಮಾರ್ಗದರ್ಶಕರು. ಆದರೆ ಮನಬಂದಂತೆ ನಡೆಯುವ ಆಚರಣೆ ಮಾನವನನ್ನು ನಿಧಾನವಾಗಿ ಅಧಪಾತದ ಕಡೆಗೆ ಕರೆದೊಯ್ಯುತ್ತದೆ.